ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನೇನು ಶೇರ್ ಮಾಡ್ತಾ ಇದ್ದೀನಿ ಗೊತ್ತಾ? ಅದಕ್ಕೆ ಮುಂಚೆ ನೀವು ತಿಳ್ಕೊಬೇಕು ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನೇನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾವು ಲಾಸ್ಟ್ ಇಯರ್ ಅಂದರೆ 2025 ಡಿಸೆಂಬರಲ್ಲಿ ಹೋಗಿದ್ದ ಒಂದು ಟ್ರಿಪ್ ವಿಡಿಯೋ, ಓಕೆನಾ? ಅಂದರೆ ಡಿಸೆಂಬರ್ದ ಕೊನೆಯ ಟ್ರಿಪ್, ಓಕೆನಾ? ವರ್ಷದ ಕೊನೆಯ ಟ್ರಿಪ್ನ ವೀಡಿಯೋಸ್ನ ನಾನು ಹಾಗೆ ಇಟ್ಕೊಂಡಿದ್ದೆ. ನಂದು ಚಾನಲ್ ಏನಿದೆ ಆ ಚಾನಲ್ಲು ಆಲ್ರೆಡಿ ಡಿಲೀಟ್ ಆಗಿರೋದ್ರಿಂದ ಈ ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ರತಿಯೊಂದು ವ್ಲಾಗ್ಸ್ ಇವಾಗ ಕಂಟಿನ್ಯೂಸ್ ಬರುತ್ತೆ ನಮ್ಮ ಟ್ರಿಪ್ಪದು. ಸೊ ನೀವೆಲ್ಲರೂ ನೋಡಿ, ಕೊನೆವರೆಗೂ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ, ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನೀವು ನೋಡ್ತಾ ಇರೋರಿಗೆ ನಿಮಗೆ ನಾನು ಹೇಳ್ತಾ ಇರೋದು ನಿಮಗೆ ಇವತ್ತಂತ ಅನಿಸ್ಬೋದು, ಬಟ್ ನನಗೆ ಇದು ಲಾಸ್ಟ್ ಇಯರ್ದು ಮೆಮೊರೀಸ್. ಬಟ್ ನನಗೆ ಆ ಮೆಮೊರೀಸ್ನ ಹಾಗೆ ಕೂಡಿಡಬೇಕಾಗಿತ್ತು. ಸೊ ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಅಂತ ಮೆನ್ಷನ್ ಮಾಡಿದ್ದೀನಿ, ಓಕೆನಾ? ಸೊ ನಿಮ್ಮ ಬೆಟರ್ ಅಂಡರ್ಸ್ಟ್ಯಾಂಡಿಂಗಿಗೆ ಬೆಟರ್ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಇನ್ನು ನಾವು ಎಲ್ಲೇ ಹೋಗಬೇಕು ಅಂದ್ರೂ ನಮ್ಮ ಮನೇಲಿ ಯೂಶ್ವಲಿ ದೇವ್ರ ಮನೇಲಿ ಪೂಜೆ ಮಾಡಿ ಅದಾದ ನಂತರ ನಮ್ಮ ರಥ ಅಥವಾ ಸಾರಥಿಯಾಗಿರೋ ಅಂಥ ನಮ್ಮ ಕಾರ್ ಇದು ಬಂದ ಮೇಲೆ ನಾವು ಎಷ್ಟೊಂದು ಟ್ರಿಪ್ ಹೊಡೆದ್ಬಿಟ್ವಿ. ಇದು ನಮ್ಮ ಲೈಫಲ್ಲಿ ಗೋಪಿ ಏನು ಹೇಳ್ತಾರೆ ಅಂದರೆ ಫಸ್ಟ್ ಮಗು ಅಂದರೆ ನಮ್ಮ ಕಾರ್ ಅಂತಲೇ ನಾವು ಹೇಳೋದು. ಅದಕ್ಕೆ ಪೂಜೆ ಮಾಡಿ ಎಲ್ಲ ಕ್ಷೇಮವಾಗಿ ಹೋಗ್ಬಿಟ್ಟು ವಾಪಸ್ ಬರಬೇಕು ಅಷ್ಟೇ ಅಂತ ಎಲ್ಲ ನಿಧಾನವಾಗಿ ಎಲ್ಲ ಪೂಜೆ ಮಾಡ್ಕೊಂಡು ಇನ್ನು ಬೆಳಗ್ಗೆನೇ ಬಿಟ್ವಿ. ಅರೌಂಡ್ 6 o'clock ಆಗಿತ್ತು. ಫಸ್ಟೆಲ್ಲ ನಾವು ಬಸ್ಸು ಟ್ರೈನಲ್ಲಿ ಹೋಗ್ತಿದ್ದಾಗ ಲಗೇಜ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಾಗಿತ್ತು, ಒಂಥರ ತಲೆನೋವು. ಬಟ್ ಇವಾಗ ನಮ್ಮದೇ ಅಂತ ಒಂದು ಕಾರ್ ಇದ್ದಾಗ ಅದ್ರ ವ್ಯಾಲ್ಯೂ ನಿಜವಾಗ್ಲೂ ನಮಗೆ ಅರ್ಥ ಆಗಿದೆ. ಕಾರ್ ಇದ್ದರೆ ಯಾವ ರೀತಿ ಜನ ಟ್ರೀಟ್ ಮಾಡ್ತಾರೆ, ಅದು ನಮ್ಮ ಸ್ಟೇಟಸ್ನ ಯಾವ ರೀತಿ ಜಾಸ್ತಿ ಮಾಡುತ್ತೆ, ಇದೆಲ್ಲ ನನಗೆ ಅರಿವಾಗಿದ್ದೆ ನಮ್ಮ ಕಾರ್ ನಮ್ಮ ಮನೆಗೆ ಬಂದಮೇಲೆ, ಅಂದರೆ ನಮ್ಮ ಮಹಾಲಕ್ಷ್ಮಿ ಮನೆಗೆ ಬಂದಮೇಲೆ. ಇನ್ನು ಇವಾಗ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ನ ಹಾಕ್ಕೊಂಡು ಫ್ಯೂಯಲ್ನೆಲ್ಲ ತುಂಬಿಸ್ಕೊಂಡು ನಾವು ಡೈರೆಕ್ಟ್ ರೀಚ್ ಆಗಿದ್ದೆ ಹಾಸನ್ಗೆ. ಹಾಸನಲ್ಲಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಇನ್ನು ನಾನು ಸ್ವಲ್ಪ ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಪ್ಯಾಕಪ್ ಮಾಡಿಕೊಂಡು ರೆಡಿ ಆಗಿದ್ನಲ್ವ, ಅದಕ್ಕೋಸ್ಕರನೇ ನಿದ್ದೆ ಎಳಿತಿತ್ತು. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ವಿ. ಅಷ್ಟೊತ್ತಿಗೆ ನಾವು ಆಲ್ಮೋಸ್ಟ್ ಹಾಸನಿಂದ ಇನ್ನು ಮುಂದೆ ಚಿಕ್ಕಮಂಗ್ಳೂರು ರೀಚ್ ಆಗಿದ್ವಿ, ಅಂದರೆ ಆನ್ ದ ವೇನೆ. ಆವಾಗ ಗೋಪಿ ಎಬ್ರಿಸಿದ್ರು. ಆವಾಗ ಒಂದಷ್ಟು ಹಾಡುಗಳನ್ನೆಲ್ಲ ಹಾಕ್ಕೊಂಡು ಮಜಾ ಮಾಡ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲೂ ಇದು ಮಾಡೋದು ಇಬ್ರು ಕರ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಮಂದಿ ಇವಳು ಜೊತೆಲಿ ಬಂದ್ರೆ ಯಾವಾಗೂ ಇದೆ. ಅಮ್ಮ ಕೇಳಿಸ್ಕಮ್ಮ, ಅವಳೇನೋ ಹೇಳ್ತಾಳೆ. ಏನಪ್ಪ? ಅಲ್ಲ, ಎಲಿಫೆಂಟ್. ಆಮೇಲೆ ಏನೋ ಹೇಳ್ತಲ್ಲ, ಅದೇಳು. ಅಮ್ಮಿ ಪಪ್ಪಾಯ ಫ್ರೂಟು ಅಂತೆ. ಅನ್ನಪೂರ್ಣೇಶ್ವರಿ. ನಾವೆಲ್ಲೋಗ್ತಾ ಇದೀವಿ? ಎಲ್ಲೋಗ್ತಾ ಇದೀವಿ ಗೊಂಬೆ? ಫಸ್ಟ್ ಇಲ್ಲ ಹೇಳು, ಎಲ್ಲೋಗ್ತಾ ಇದೀವಿ? ಹೊರನಾಡು. ಅದೇನ್ ಜೀವಿ ಅದೆಲ್ಲ ಮರಗಳೆಲ್ಲ ನೀರೊಳಗೆ ಹಂಗಾಕ್ಬಿಡ್ತಾನೆ. ಅವೆಲ್ಲ ಒರಿಜಿನಲ್ ಮರ ಅಲ್ಲ, ಬೆಂಡಲ್ ಮಾಡಿರ್ತಾರೆ. ನ್ಯಾಷನಲ್ ಅವಾರ್ಡ್ ಕೊಟ್ರು, ಅದೇ ಬೇಜಾರಾಗ್ಬಿಡ್ತು. ಜೈ ಭೀಮ್. ಏನಪ್ಪ ಅದ? ವಾಟರ್ ಫಾಲ್ಸ್. ನೋಡಪ್ಪ ಚಿಚ್ಚ ಆಡ್ಕೊಂತಾನೆ ನಿನ್ಗೆ. ಇನ್ನು ಘಾಟ್ ಸೆಕ್ಷನ್ನು ಗೋಪಿ ಸ್ವಲ್ಪ ವಾಮಿಟ್ ಫೀಲ್ ಮಾಡ್ತಾರೋ ಹೆಂಗಿರುತ್ತೋ ಏನೋ ಅಂದ್ಕೊಂಡೆ. ಬಟ್ ಆದರೆ ತುಂಬ ಚೆನ್ನಾಗಿ ಡ್ರೈವ್ ಮಾಡಿ ನಮ್ಮನ್ನ ಸೇಫಾಗಿ ರೀಚ್ ಮಾಡಿಸಿದ್ರು ಪ್ಲೇಸಲ್ಲೆಲ್ಲ. ಇನ್ನು ಇಲ್ಲಿ ಫುಲ್ ಗ್ರೀನರಿ ಇತ್ತು. ಗೊಂಬೆ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ಲು. ಅವಳು ನೋಡ್ಬೋದು, ಮುಂದೆ ಕೂತ್ಕೋಬೇಡ ಅಂದರು ಮುಂದೆ ಕೂತ್ಕೊಂಡ್ಲು. ಸ್ವಲ್ಪ ಹಿಂದೆ ನಮ್ಮ ಫ್ಯಾಮಿಲಿಗೆ ಕಂಜೆಸ್ಟೆಡ್ ಆಗಿತ್ತು, ಬಟ್ ನಮಗೆ ಅಡ್ಜಸ್ಟ್ ಆಗ್ತೀವಿ, ಅದರಲ್ಲೆಲ್ಲ ಏನಿಲ್ಲ. ನಮ್ಮ ಫ್ಯಾಮಿಲಿ ಅವರಲ್ವಾ, ಪರವಾಗಿಲ್ಲ, ಒಬ್ಬರ ಮೇಲೆ ಒಬ್ರು ಕೂತ್ಕೊಂಡು ಹೋಗೋದ್ರಲ್ತೋ ಏನಿದೆ ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೊರಟ್ವಿ. ಇನ್ನು ಫುಲ್ ಗ್ರೀನರಿ, ಬೆಟ್ಟ, ಅತ್ತೆ ಅಮ್ಮಂಗೆಲ್ಲ ಫುಲ್ ಖುಷಿ. ಬರೀ ಮಾತು ಮಾತು ಮಾತು, ಕಾರಲ್ಲಿ ಫುಲ್ ಮಾತಾಡಿದ್ರು. ಚೆನ್ನಾಗಿತ್ತು ಒಂಥರ. ಮತ್ತಿನ್ನು ಈ ಪ್ಲೇಸ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಸರಿ, ಅಲ್ಲಿ ಬ್ರೇಕ್ ಹಾಕಿದ್ವಿ. ನೀ ತೋರಿಸಿ ಸರಿ, ಬಟ್ ಹೇಳಿ ಸರಿ, ನೀನು ಹೇಳ್ತಾ ಇರೋದು
ಆಂಟಿ ಹೇಳಿದ ರೀತಿ ಸರಿ ಇಲ್ಲ. ಅದೇ ಬಾಳೆ ಹೂವು ಇದೆ ಕಿತ್ಕೊಂಡು ಹೋಗ್ಬೋದು ಮುಂದೆ. ನೋಡಮ್ಮ ಸಖತ್ತಾಗೈತಲ್ಲ ಪ್ಲೇಸ್ ಅತ್ತೆ ನೋಡತ್ತೆ ಚೆನ್ನಾಗೈತಮ್ಮ ಫೋಟೋಗಳಿಗೆ ಎಲ್ಲ ಕಿತ್ಕೋತಾರಲ್ಲ ಆಂಟಿ. ಆ ಎಲೆನೇ ಟೀ ಸೊಪ್ಪು, ಆ ಎಲೆ ಒಣಗಿಸಿದ್ರೇನೆ ಟೀ ಸೊಪ್ಪು ಅತ್ತೆ. ಪೌಡ್ರ್ ಹಾಕಿರ್ತಾರೆ ಹಾವು ಬರಲ್ಲ. ಎಲ್ಲಿದ್ದೀವಿ ಇವಾಗ ನಾವು? ಬಾಳೂರಾ ಕೇಳೋರ್ಗೆ ನಿಯರ್ ವರ್ನಾಡ್ ಹತ್ರ ಇದೀವಿ ಇವಾಗ. ಹೆಂಗೈತಿ ನೋಡಿ ವ್ಯೂ ಪಾಯಿಂಟ್. ಹಾಯ್ ಮಾಡು ಗೊಂಬೆ. ನಮ್ಮ ಜೊತೆ ಡ್ರೈವರ್ ಬಂದಿದ್ದಾರೆ, ಡ್ರೈವರ್ ಗೋಪಿ. ಇರೋ ನಿಮಿಷ, ನನಗೆ ವ್ಯೂ ಪಾಯಿಂಟ್ ಇಷ್ಟ ಆಗ್ಬಿಟ್ಟಿದೆ. ನನ್ನ ಗಂಡ ಡ್ರೈವರ್, ಅದಕ್ಕೆ ಹಿಂಗಂದೆ. ಕಾಫಿ ಚಿಯರ್ಸ್. ಇಲ್ಲಿನ ಕಾಫಿ ಪೌಡ್ರ್ ಹೆಂಗಿರುತ್ತೆ? ಮಾಡೋದೆಲ್ಲ ತಪ್ಪು. ಗಿಲ್ಲಿ 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 ಏನ್ ದಬ್ಬಾಕಿದ್ಯಾ? ಬಕೀಟು ಅಂತ ಬೊಕ್ಕದ್ ದಬ್ಬಾಕ್ಬಿಟ್ಟಿದ್ಯಾ? ಇವಾಗ ನಾವು ಈ ಊರ ಹೆಸರು ಮಾಡ್ತೋದ್ನಲ್ಲ, ಕಳಗೂರಲ್ಲಿದ್ದೀವಿ. ಮತ್ತೆ ಬಟ್ಟೆ ಸಿಗಾಕೊಬಿಡ್ತೆ ತೆಗಿರಿ. ಟೀ ಗಾರ್ಡನ್ಗೆ ಬಂದಿದ್ದೀವಿ. ಸೊ ಫಸ್ಟ್ ಪ್ಲೇಸ್ ಇದೆ ವರ್ನಾಡಿಗೆ. ಇನ್ನೇನು ಒಂದು 20-30 ಕಿಲೋಮೀಟರ್ ಇದೆ ಅಂದಾಗ ಈ ಪ್ಲೇಸ್ ಸಿಗುತ್ತೆ. ಸೇಮ್ ಊಟಿ ಫೀಲ್ ನಮಗೆ. ಅತ್ತೆಯವನು ಅಮ್ಮ ಫಸ್ಟ್ ಟೈಮ್ ನೋಡ್ತಾರದಮ್ಮ. ಬಂದಿದ್ರೆ ಅಂದ್ರೆ ಇದೆಲ್ಲ ನೋಡಿಲ್ಲ ಬಿಡಿ. ಇದೆಲ್ಲ ನೋಡಿಲ್ಲ ನಾನು ಫಸ್ಟ್ ಟೈಮ್. ಹೋಗಮ್ಮ. ಸುಸ್ತು ಪಡ್ತಾ ಇದೀವಿ. ನೀರು ಟೀ ಗಾರ್ಡನ್ಗ ನೀರಾವರಿ ಎಲ್ಲಿ ಹಂಗೆ ಇರ್ರಿ. ನೀನಾ ಮುತ್ಕೊಳಮ್ಮ ಆ ಕಡೆ ಮಗಿಗೆ. ಹಾಂ ಇರ್ಕಮ್ಮಂಗಂದು ಏ. ಖುಷಿ ಅತ್ತೆ, ಗಾಡಿ ಬರ್ತಾ ಇದೆ. ಯಾವ ಸೈಡ್ ಬೇಬೆ? ಗಾಳಿ ಇವಾಗ ಬರ್ತಾ ಇದೆ ತಣ್ಣಗೆ. ಹೌದಾ? ಆಗ್ಲಿ ಬಿಟ್ಟು ಚೆನ್ನಾಗಿತ್ತು. ಬಟ್ ಆದ್ರೆ ಅದು ಅಲ್ಲ, ಕಾಫಿ ಪುಡಿ ಮಾಡೋದತ್ತೆ. ಕಾಫಿ ಪುಡಿ ಫ್ಯಾಕ್ಟ್ರಿ ತರ. ಕಾಫಿ ಬೀಜಗಳನ್ನೆಲ್ಲ ಒಣಗ್ಸಕ್ಕೆ ಜಾಗ, ಅದು ಒಣಗಿಸಿ ಚೆನ್ನಾಗಿ ಒಣಗಿದ್ಮೇಲೆ ಸಖತ್ತಾಗೈತೆ. ಇಲ್ಲೇನ್ವಾ ಹೋಗಣ್ಣ, ಇವಳು ನೋಡು ಹೋಗಣ್ಣ ಆತರಕ್ಕೆ. ಹೋಗೋಣ ಆ ಕಡೆ ನೋಡ್ಕೊಂಬರೋಣ.
ಏನಪ್ಪ ಏನೈತೆ ಹೌದಾ ಜಿಯೋ ಐತೆ ಕಂದ. ಅಲ್ಲಿ ನೋಡಲ್ಲ ಆಟ ಆಡ್ತಾರೆ ಹೆಂಗೆ ಅಲ್ಲಾಡತ್ ನೋಡತ್ತಿ ಇವತ್ತು ಅಲ್ಲಿ ಹೋಗ್ತೈತೆ ನೋಡಲ್ಲಿ. ನಾವು ಒಂದಷ್ಟು ಬೇಡ್ದಿರೋದು ಫೋಟೋಸ್ ಎಲ್ಲ ತಂದಿದ್ವಿ. ಅದೇ ಅದು ಬಾಕ್ಲ ಹತ್ರ ಎಲ್ಲ ಹಾಕಿದ್ವಲ್ಲ ಸುಮ್ಮನೆ ಏನಕ್ಕೆ ಅದಕ್ಕೆ ತಂದ್ಬಿಡೋಣ ಅಂದ್ಬಿಟ್ಟು ನಿಂಬೆಹಣ್ಣು ಅದು ಇದು ಇತ್ತು ದೇವ್ರದ್ದೆಲ್ಲ. ಇದೇ ದೇವಸ್ಥಾನಮ್ಮ. ಇದಲ್ವಾ ದೇವಸ್ಥಾನ? ಇನ್ಯಾವ್ದು ಬೇಬಿ? ನೀನು ಚಿಕ್ಕವಳಲ್ಲಿ ಇದ್ದಾಗ ಬಂದಿದ್ದೆ ಗೋಪ್ಸಿ. ಕರ್ಕೊಂಡ್ಬಂದಾಗ ಈಗ ನನಗೂ ಅಷ್ಟೇ ಇದಿಲ್ಲ. ಈಗೆಲ್ಲ ಇಂಪ್ರೂವ್ ಆಗ್ಬಿಟ್ಟಿದೆ. ಅವಾಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡೋ ಥರ್ಡ್ ಸ್ಟ್ಯಾಂಡರ್ಡು. ಎಸ್ ಮಂಜು ಅವಾಗ ನಾನು ಹಸಿ ನನಗೆ ಬಂದ ಬಸ್ಸಿನಲ್ಲೆಲ್ಲ ಹಾಕ್ಬಿಟ್ಟು ಕರ್ಕೊಂಡ್ಬಂದೆ. ಎಲ್ಲಿ ಇಲ್ದಿದ್ದ ಜಾಗ ಬಂದಿಲ್ವಾ? ಅಲ್ಲಿ ಅರಿತೈತ್ ನೋಡು. ಅಲ್ಲ ನೀರು ಅರಿತೈತ್ ಅಲ್ಲಿ ಸಣ್ಣದಾಗ ಅರಿತೈತ್ ನೋಡು. ಅದು ಶೃಂಗೇರಿ ಇಲ್ಜಿವಿ. ಚಿಕ್ಕ ಪಾಪಗಳು ಅಲ್ಲೊಳಲ್ಲಿ ಅಲ್ಲೊಡ್ತೀನಿ ಜಗಳ ಆಡ್ತಾವಮ್ಮ. ಚಿನ್ನ ಅಲ್ಲೊಳಲ್ಲಿ ಬೆಟ್ಟ ಮಂಜು ಅಲ್ಲೋಡ್ ಮಂಜು ಏನಲ್ಲ ಬೆಟ್ಟ ಹತ್ಬೇಕಂದ್ರೆ ನಾನು ನೀನು ಅಷ್ಟೇ ಹತ್ತದಂಗೆ ದಾರಿ ಆಯ್ತಾ. ಎಷ್ಟು ಚೆನ್ನಾಗೈತೆ ನೋಡಲ್ಲಿ ಒಂದು ಗಿಡ ಮರ ಇದ್ದಿಲ್ಲ ನೈಸಿ ಸೋನ ಬತ್ತಳಂತೆ ಇಲ್ಲೇ ಮಲ್ಕೊಳಕತ್ತ. ನಾನು ಅದಕ್ಕೆ ಹೇಳಿದ್ದು ಅವಳು ಮಾತಾಡಿಸ್ರೆ ಅಂಟ್ಕೋತಾಳ ಹಂಗೆ ಮುನಿ ಥರ. ಬಟ್ ಡೈರೆಕ್ಟ್ ವ್ಯೂ ಮೊಬೈಲಲ್ಲಿ ಕಾಣಲ್ಲ ಜೀವಿ. ಏನು ಸಕ್ಕತ್ತಾಗೈತಲ್ಲಿ. ನಾವು ಏನು ಡೈರೆಕ್ಟಾಗಿ ಫೀಲ್ ಮಾಡ್ತೀವಿ ಅದು ಮೊಬೈಲಲ್ಲಿ ಗೊತ್ತಾಗಲ್ಲ. ಇನ್ನು ನಾವು ಏನಕ್ಕೆ ಹೋಗಿದ್ದು ಈ ಟ್ರಿಪ್ ಏನು ಪ್ಲ್ಯಾನ್ ಮಾಡಿದ್ದು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇನ್ನು ಹೊರ್ನಾಡು ಅಮ್ಮನವ್ರದ್ದು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇನ್ನು ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇಲ್ಲಿ ಆಲ್ರೆಡಿ ರೂಮ್ಸ್ನೆಲ್ಲ ನಾವು ಬುಕ್ ಮಾಡ್ಕೊಂಡಿದ್ವಿ. ಗೋಪಿಯವ್ರ ಫ್ರೆಂಡ್ ಇದ್ದರು, ಸೊ ಅವ್ರ ಮುಖಾಂತರ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಒಂದು ಮನೆ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. TV ಕಿಚನ್ ಆಗಿರ್ಬೋದು, 2 ಬೆಡ್ರೂಮ್ಸ್ ಇತ್ತು. ಎಲ್ಲ ಚೆನ್ನಾಗಿತ್ತು ಸ್ಪೇಷಿಯಸ್ ಆಗಿ. ಅಮ್ಮನ ಅತ್ತೆ ಅಲ್ಲೂ ಬಿಗ್ ಬಾಸ್ನೆಲ್ಲ ನೋಡ್ತಿದ್ರು. ಚೆನ್ನಾಗಿತ್ತು, ಒಂಥರ ಮೆಮೊರಬಲ್ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದಕ್ಕೆ. ಸೊ ಇವಾಗ ಅಟ್ಲೀಸ್ಟ್ ಇದನ್ನ ನೋಡಿ ನಾನು ಫೀಲ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತಲ್ವಾ ಈ ಟ್ರಿಪ್ ಅಂತ. ಬಟ್ ಎಷ್ಟೊಂದು ವೀಡಿಯೋಸ್ ಇದೇ ಥರ ನನ್ನ ಹಳೆ ಚಾನಲಲ್ಲಿ ಹೋಯಿತು ಅಂತ ತುಂಬಾ ಬೇಜಾರಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಿದ್ದು ಹೋಯ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಮೂವ್ ಆನ್ ಆಗಬೇಕು ಅಷ್ಟೇ. ಬಟ್ ಒಂದಷ್ಟು ಬ್ಯಾಕಪ್ಸ್ ಇದ್ದಾವೆ, ಮೆಮೊರೀಸ್ಗೆ ಇಟ್ಕೊಂಡಿದ್ದೀನಿ ನಾನು ವೀಡಿಯೋಸ್ಗಳು. ಬಟ್ ಇದರಲ್ಲಿ ಅಂದರೆ ನಾನು ಡೀಟೇಲಾಗಿ ಏನೇನಾಗಿತ್ತು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅದೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಫ್ಯಾಮಿಲಿ ವ್ಲಾಗ್ಸ್ ನಾವೇ ಕುತ್ಕೊಂಡೆಲ್ಲ ನೋಡ್ತಿದ್ವಿ. ಇನ್ನು ರೂಮ್ ಅಂತೂ ತುಂಬಾ ಕ್ಲೀನಾಗಿತ್ತು. ಇನ್ನು
ಗೊಂಬೆಗೆ ಗೋಪಿ ಟ್ರೆಡಿಷ್ನಲ್ ವೇರ್ ಅಲ್ಲೇ ಎಲ್ಲರೂ ತೊಗೊಳ್ಳೋಣ ಅಂತ ಹೇಳಿದ್ರು. ಅವಳಿಗೆ ನಾವು ತೊಗೊಂಡೋಗಿರಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲೇ ಒಂದು ಹೊಸ ಅದು ಮ್ಯಾಚಿಂಗ್ ಆಗೋ ಥರ ನಾನು ತರಿಸ್ಕೊಂಡೆ. ತುಂಬ ಚೆನ್ನಾಗಿತ್ತು ಇದು ಕೂಡ, ಮತ್ತು ಅಫೋರ್ಡಬಲ್ ಅನಿಸ್ತು ಕಂಪೇರಿಂಗ್ ಟು ಬೆಂಗಳೂರು. ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಹೇಳಿದರು ಈ ಥರ ಡ್ರೆಸ್ಸಿಗೆಲ್ಲ. ಇನ್ನು ಮತ್ತು ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ನಿಮಗೆ ಇದು ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ. ಸೊ ಒಂದಷ್ಟು ಗೊಂಬೆ ಸೆಟ್ಟಿಂದ ಗಿಫ್ಟ್ಸ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಅದಕ್ಕೆ ಇದನ್ನ ಕೂಡ ತರಿಸ್ಕೊಂಡಿದ್ದೆ. ಇನ್ನು ನಾವೇನಕ್ಕೆ ಹೋಗಿದ್ದೀವಿ ಮತ್ತು ನೆಕ್ಸ್ಟ್ ಪ್ಲೇಸ್ ಯಾವುದಾಗಿರುತ್ತೆ ಅನ್ನೋದು ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಕ್ಲೂ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೋಡೋಣ ಎಷ್ಟು ಚೆನ್ನಾಗಿ ಗೆಸ್ ಮಾಡಿರ್ತೀರಾ ಅಂತ. ಇನ್ನು ಅದಾದಮೇಲೆ ಫುಲ್ಲು ರೆಸ್ಟ್ ತಗೊಂಡ್ವಿ, ಬಿಕಾಸ್ ಫುಲ್ ಓಲ್ ಡೇ ಟ್ರಾವೆಲ್ ಮಾಡಿರೋದ್ರಿಂದ ಸುಸ್ತಾಗಿತ್ತು, ರೆಸ್ಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಎಲ್ಲಿಗೆ ಹೋಗಿದ್ವಿ, ಏನಿತ್ತು, ಏನಕ್ಕೋಸ್ಕರ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಒಂದಷ್ಟು ಬ್ಯೂಟಿಫುಲ್ ಫೋಟೋಸ್ನೆಲ್ಲ ಶೇರ್ ಮಾಡಿದ್ದೀನಿ, ಹೇಗಿದೆ ಅಂತ ಕೂಡ ನೀವು ತಿಳಿಸ್ಬೋದು. ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.